ಕಾಲಕ್ಕೆ ಸುಖವಾಗುತ್ತೆ ಸೂರ್ಯನ ಬೆಳಕು ಮತ್ತೆ ಕಾಲಕ್ಕೆ ಸುಖವಾಗುತ್ತೆ. ನಮಸ್ಕಾರ ಯಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರುವ ಸೇರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬರ್ರಿ. ನಾ ಇವತ್ತೆಲ್ಲಿ ಇದೀವಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಯಡಹಳ್ಳಿ ಗ್ರಾಮದೊಳಗಿದ್ದೀವಿ ರೀ. ಇಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಕಾಕನ ಅಂಗಡಿದು ಒಂದು ಓಪನಿಂಗ್ ಇತ್ತು ರೀ ಇವತ್ತು. ಅದ್ರ ಸಲುವಾಗಿ ಓಪನಿಂಗ್ಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರಿ. ಅದ್ರ ಸಲುವಾಗಿ ನಾವು ಕೂಡ ಅಂಗಡಿ ಓಪನಿಂಗ್ಗೆ ಹೋಗಿದ್ದೀವಿ ರೀ. ನಿಮ್ಗೆ ಈ ಅಂಗಡಿದು ಕರೆಕ್ಟ್ ಲೊಕೇಶನ್ ಹೇಳಬೇಕಪ್ಪ ಅಂದ್ರೆ ಯಡಹಳ್ಳಿ ಗ್ರಾಮದಿಂದ ಭಾಳ ಏನು ದೂರ ಇಲ್ಲ ರೀ, ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಅಂಗಡಿ ಐತ್ರಿ. ಇದು ನಿಮ್ಗೆ ಯಡಹಳ್ಳಿ ಕ್ರಾಸ್ ಅಂತಕ್ಕಂಥ ಒಂದು ಕ್ರಾಸ್ ಐತ್ರಿ. ಆ ಕ್ರಾಸಿನ ತಕ್ಕ ಈ ಅಂಗಡಿ ಬರ್ತೈತೆ ರೀ. ಇದು ಆ ಪ್ಲೇಸಿನೊಳಗೆ ಒಂದು ಹಜರತ್ ಪೀರ್ ಗೈಬು ಸಾಹೇಬ್ರದ ದರ್ಗಾ ಐತ್ರಿ. ಆ ದರ್ಗಾದ ಅಪೋಸಿಟ್ ಈ ಅಂಗಡಿಯನ್ನು ಇಟ್ಟಾರೆ. ಇದು ನಿಮ್ಗೆ ಮೊದಲು ನಾವು ಆದ ಸಂದರ್ಭ ಫಸ್ಟ್ ಇದು ಅಂಗಡಿ ಸಾಂದಿತ್ತು ರೀ. ಇವಾಗ ಕಾಲಕ್ರಮೇಣವಾಗಿ ಜನಸಂಖ್ಯೆ ಜಾಸ್ತಿ ಆಗೋಣ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಅಂಗಡಿಯನ್ನು ದ್ವಾರದ ಮಾಡ್ಯಾರ ರೀ. ಮೊದಲು ಈ ಜ್ಯೂಸಿನ ಅಂಗಡಿ ಇತ್ತು ರೀ. ಇದು ಜ್ಯೂಸ್ ಅಷ್ಟೇ ಮಾಡ್ತಿದ್ರು ಮೊದಲು. ಈಗ ಸಮಯಕ್ಕೆ ತಕ್ಕಂಗೆ ಜನಗಳಿಗೆ ನಾಷ್ಟಾದ ವ್ಯವಸ್ಥೆ ಕೂಡ ಮಾಡ್ಯಾರ ರೀ. ಜ್ಯೂಸ್ ಸೆಂಟ್ರ ಮತ್ತು ಹೋಟೆಲ್ ಐತ್ರಿ, ಮತ್ತು ಎಳ್ನೀರು ವ್ಯವಸ್ಥೆ ಮತ್ತು ಚಾದ ವ್ಯವಸ್ಥೆ ಕೂಡ ಐತ್ರಿ. ಇಲ್ಲಿ ಪ್ರತಿಯೊಂದು ಸೌಲಭ್ಯನೂ ಕೂಡ ಈ ಅಂಗಡಿಗಳು ಸಿಗ್ತಾವೆ ರೀ ನಿಮಗೆ. ನೀವು ಯಾರಾದರೂ ಈ ಬೆಳಿಗ್ಗಿಂದ ಹೋಗೋರಿದ್ರಪ್ಪ ಅಂದ್ರೆ ಜಮಖಂಡಿಯಿಂದ ಹೋಗೋರಿದ್ರು ಅಂದ್ರೆ ಮತ್ತು ಮುದೋಳ ಸೈಡ ಗಲಗಲಿ ರೂಟ ಇದು ಯಾವ ಹೋಗ್ಬೇಕಂದ್ರೆ ನೀವು ಕೂಡ ಈ ಕ್ರಾಸಿಗೆ ನೀವು ಹಾದ ಹೋಗ್ಬೇಕು ರೀ. ಯಾರಾದರೂ ಈ ಸೈಡ್ ಹೊಂಟಿದ್ರಪ್ಪ ಅಂದ್ರೆ ಸೈಕಲ್ ಮೋಟರ್ದಾಗೈತಿ, ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡಿರಿ. ನಿಮ್ಗೆ ಜ್ಯೂಸ್ ಸಿಗ್ತೈತೆ ರೀ, ಮತ್ತು ಗರಂ ಚಹಾ ಸಿಗ್ತೈತೆ ರೀ, ಮತ್ತು ನೀವೇನಾರು ಹಚ್ತಿದ್ರಪ್ಪ ಅಂದ್ರೆ ನಾಷ್ಟ ಇರ್ತೈತೆ ರೀ. ಮತ್ತು ಇದನ್ನು ಮಾಡ್ಬೇಕಂತಕ್ಕಂಥದ್ದು ಹೇಳಿದ್ವಿ ರೀ ನಾವು. ಡಾಬಾದ ಖಾನಾವಳಿ ವ್ಯವಸ್ಥೆ ಮತ್ತು ಇದು ನಾನ್ ವೆಜ್ ಊಟದ ಬಗ್ಗೆ ಮಾಡಕ್ಕೆ ಹೇಳಿದ್ವಿ ರೀ. ಅವ್ರು ಏನಪ್ಪ ಅಂದ್ರೆ ಈಗ ನಾನ್ ವೆಜ್ ಆಗಂಗಿಲ್ಲಪ್ಪ, ಯಾಕಂದ್ರೆ ಇಲ್ಲಿ ಜನ ಹೇಳ್ಬೇಕಂದ್ರೆ ನಿನಗೆ ಒಂದು ಥರ ಜನ ಬರೋಂಗಿಲ್ಲ, ಹಲವಾರು ರೀತಿಯಾದಂಥ ಜನ ಬರ್ತಾರೆ. ಕೆಲವೊಬ್ಬರು ವೆಜ್ ಪ್ರೇಯರ್ ಇರ್ತಾರೆ, ಕೆಲವೊಬ್ಬರು ನಾನ್ ವೆಜ್ ಪ್ರೇಯರ್ ಇರ್ತಾರೆ. ಅದ್ರ ಸಲುವಾಗಿ ಇವರು ವೆಜ್ ತೊಗೊಳೋರು ಇದ್ರಪ್ಪ ಅಂದ್ರೆ ಈ ನಾನ್ ವೆಜ್ಜ ಕೂಡೆ ಮಾಡಕತ್ತೀವಪ್ಪ ಅಂದ್ರೆ ಅವರು ಸೇರಂಗಿಲ್ಲ. ಅದ್ರ ಸಲುವಾಗಿ ಅದು ಬೇಡ, ಮತ್ತು ಸಮಸ್ಯೆ ಆಗತ್ತೆ. ಬೇಕಾದ್ರೆ ಪ್ಯೂರ್ ವೆಜ್ ಅಷ್ಟೇ ಇರ್ತದೆ ಅಂದ್ರೆ ರೀ. ಅದ್ರ ಸಲುವಾಗಿ ಯಾರಾದರೂ ಈ ಸೈಡ್ ಹೊಂಟಿದ್ರಪ್ಪ ಅಂದ್ರೆ ಒಂದು ಸಾರಿ ಈ ಅಂಗಡಿಗೆ ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಟೇಸ್ಟ್ ಯಾವ ರೀತಿ ಐತೆ ಅನ್ನೋಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ಬರ್ರಿ ಸರ. ನಿಮಗಿಲ್ಲಿ ಜ್ಯೂಸ್ ಒಳಗೆ ಯಾವ್ಯಾವ ಸಿಗ್ತಾವಪ್ಪ ಅಂದ್ರೆ ಆರೆಂಜ್ ಜ್ಯೂಸ್, ಆ್ಯಪಲ್ ಜ್ಯೂಸ್, ಚಿಕ್ಕು ಜ್ಯೂಸ್ ಮತ್ತು ಕರ್ಬೂಜಿ ಜ್ಯೂಸ್, ಇನ್ನೂ ಹಲವಾರು ರೀತಿಯ ಜ್ಯೂಸ್ ಇಲ್ಲಿ ನಿಮ್ಗೆ ಸಿಗ್ತೈತೆ ರೀ. ಈ ರಸ್ತೆಯಲ್ಲಿ ನಿಮ್ಗೆ ವೀರ ಮದಕರಿ ನಾಯಕರ ಸರ್ಕಲ್ ಐತ್ರಿ. ಈ ಸರ್ಕಲ್ ಹತ್ರನ ಈ ಅಂಗಡಿ ಐತಿ, ಮತ್ತು ಈ ಅಂಗಡಿ ಸುತ್ತಮುತ್ತಲು ಇನ್ನೂ ಹಲವಾರು ಅಂಗಡಿಗಳದಾವ ರೀ. ನೀವು ಯಾರು ಈ ಸೈಡ್ ಹೊಂಟಿದ್ರಪ್ಪ ಅಂದ್ರೆ ಒಂದು ಸಾರಿ ಅಂಗಡಿಗೆ ವಿಸಿಟ್ ಮಾಡಿರಿ. ನಿಮ್ಗೆ ಜ್ಯೂಸ ಮತ್ತು ಫುಡ್ ಐಟಮ್ಸ ಎಲ್ಲ ಥರ ಸಿಗ್ತೈತೆ ರೀ. ನಿಮ್ಗೆ ನಾಷ್ಟ ಒಳಗೆ ಬರ್ತಪ್ಪ ಅಂದ್ರೆ ಬಜ್ಜಿ ಇರ್ತೈತೆ ರೀ. ನಿಮ್ಗೆ ಸಿಂಪಲ್ ಆಗಿ ತೊಗೊಳೋರು ಇದ್ರಪ್ಪ ಅಂದ್ರೆ ಬಜ್ಜಿ ಚಾದ ಮುಗಿಸ್ಕೋಬೋದು. ಮತ್ತು ನಮಗೆ ಇಂಥ ಫುಡ್ ಜಾಸ್ತಿ ಬೇಕಪ್ಪ ಅಂದ್ರೆ ನಿಮಗಿಲ್ಲಿ ಪೂರೈ ಸಿಗ್ತೈತೆ ರೀ, ದಾಸಿ ಸಿಗ್ತಾವೆ, ಬಜ್ಜಿ ಸಿಗ್ತೈತೆ ರೀ, ಇಡ್ಲಿ, ವಡೆ, ರೈಸ ಮತ್ತು ಚಪಾತಿ, ಸಾಂಬಾರ, ರೈಸ್ ಭಾತ, ಇನ್ನೂ ಹಲವಾರು ರೀತಿಯಾದಂಥ ನಿಮಗೆ ಇಲ್ಲಿ ಫುಡ್ ಐಟಮ್ಸ, ನಾಷ್ಟಾದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಸಿಗ್ತೈತೆ ರೀ. ಒಂದು ಸಾರಿ ಯಾರಾದ್ರೆ ಈ ರೋಡ್ ಒಳಗೆ ಈ ರೂಟ್ನಾಗ ಅಡ್ಡಾಡಕ್ತಿದ್ರಪ್ಪ ಅಂದ್ರೆ ಈ ಅಂಗಡಿಗೆ ಒಂದು ಸಾರಿ ವಿಸಿಟ್ ಮಾಡಿರಿ. ಟೇಸ್ಟ್ ಯಾವ ರೀತಿ ಐತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿರಿ.
ಅಂಗಡಿ ಓಪನಿಂಗ್ ದಿವಸ ಲಕ್ಷ್ಮೀ ಪೂಜೆ ಐತೆ ರೀ. ನಾವು ಪೂಜೆ ಮಾಡಿದ್ರಿ ಎಲ್ಲನೂ. ನಮಗೆ ಮಾರ್ನಿಂಗ್ 8ರಿಂದ 9 ಗಂಟೆಗೆ ಬಾ ಅಂತೇಳಿ ನಮ್ಮ ಕಾಕ ಇನ್ವೈಟ್ ಮಾಡಿದ್ರಿ. ಆದ್ರೆ ನಮಗೊಂದು ಸ್ವಲ್ಪ ಕೆಲಸ ಇದ್ದ ಕಾರಣದಿಂದಾಗಿ ಜಲ್ದಿ ಹೋಗೋದಾಗಲಿಲ್ಲ ರೀ. ನಾನು ಟೈಮಿಂಗ್ಸ್ ನಾವು ಅಲ್ಲಿ ಹೋಗೋದ್ರೊಳಗೆ ಟೈಮ್ 11 ಗಂಟೆ ಆಗಿತ್ತು ರೀ. ಅದ್ರ ಸಲುವಾಗಿ ಮತ್ತು ಪೂಜೆ ಪುನಸ್ಕಾರ ಎಲ್ಲ ಥರ ಮುಗ್ದಿತ್ತು ರೀ. ನಾನು ಸ್ವಲ್ಪ ಇಲ್ಲಿಂದ ಹೋಗಿ ಹೊಡ್ದಾನೆ ಲೇಟ್ ಆಗಿತ್ತು ರೀ. ಆದ ಕಾರಣದಿಂದಾಗಿ ನಾವು ಲೇಟ್ ಆಗಿದ್ದಕ್ಕಾಗಿ ನಮ್ಮ ಕಾಕನ ಕೈಲಿ ಒಂದಿತ್ತು ಬೇಸ್ಕೊಂಡ್ರಿ. ಬೇಸ್ಕೊಂಡಾಗ ಲಕ್ಷ್ಮೀ ಪೂಜೆ ಮಾಡಿದ್ರಿ, ಹೋಗಿದ್ದೀವಿ, ಆಶೀರ್ವಾದ ತೊಗೊಂಡ್ರಿ. ಆಶೀರ್ವಾದ ತೊಗೊಂಡು ಕೂಡಲೇ ನಾಷ್ಟ ವ್ಯವಸ್ಥೆ ಮಾಡಿಸಿದ್ರಿ. ನಾಷ್ಟ ಉಪ್ಪಿಟ್ಟಿತ್ತು ರೀ. ಮತ್ತು ಉಪ್ಪಿಟ್ಟಿಂದ ಚಹಾ ಮಾಡಿದ್ರಿ. ಚಹಾ ಕುಡ್ದು ನನಗೆ ಎಷ್ಟು ಸಾಧ್ಯ ಆಕತಿ ಅಷ್ಟು ಓಡಾಡಿ ವಿಡಿಯೋ ಮಾಡ್ಕೊಂಡ್ರಿ. ಪೂಜೆ ಕಾರ್ಯಕ್ರಮ ಬೆಳಗ್ಗೆನೇ ಇತ್ತು ರೀ. ಅದು ಓಪನಿಂಗ್, ಅಂಗಡಿ ಓಪನಿಂಗ್ ಆದ ಕಾರಣದಿಂದಾಗಿ ಜನ ಎಲ್ಲ ಬರ್ತಕ್ಕಂಥ ಜನಗಳು ಆಗ ಜಲ್ದಿನೇ ಬಂದು ಆಗ ಒಬ್ಬೊಬ್ಬರು ಹೋಗಿದ್ರಿ. ಅದ್ರ ಸಲುವಾಗಿ ನಿಮ್ಗೆ ಜನಗಳ ನೋಡೋಕೆ ಕಡಿಮೆ ಕಾಣ್ಬೋದು. ಆದರೆ ಬೆಳಗ್ಗಿನ ಪೂಜೆ ಮುಗಿದ ತಕ್ಷಣ ಎಲ್ಲರೂ ಚಹಾ ನಾಷ್ಟ ಮಾಡ್ಕೊಂಡು ಹೋಗಿದ್ರಿ. ನಾವು ಅಂದ್ಕೂಡಲೇ ನಂದ ತಡ ಆಗಿತ್ತು ರೀ. ಎಲ್ಲರೂ ಆಗ ಮಾರ್ನಿಂಗ್ ಹೋಗಿದ್ರಿ ಜಲ್ದಿ ಬಂದ. ಅದ್ರ ಸಲುವಾಗಿ ಮಂದಿ ಜಾಸ್ತಿ ನಿಮ್ಗೆ ಕಾಣಲಾಗ್ಯಾರ ರೀ. ನೋಡಾಕತ್ತಿರಲ್ಲ ಈಗ ಹಣ್ಣು ಏನು ಬಂದಾವಲ್ಲ ರೀ, ಕರ್ಬೂಜ ಕಾಯಿ ನೋಡ್ರಿ. ಇವು ಕರ್ಬೂಜ ಹಣ್ಣು ಅತ್ತಾರ ರೀ. ಇವಾಗ ಫ್ರೆಶ್ ತಂದಾರಿ. ಯಾಕಪ್ಪ ಅಂದ್ರೆ ಓಪನಿಂಗ್ ಆದ ಸಲುವಾಗಿ ಅವತ್ತನ ಫ್ರೆಶ್ ತಂದಿಟ್ಟಿದ್ರಿ. ಮತ್ತು ನಿಮ್ಗೆ ಬ್ಯಾಸ್ಗೆ ಒಳಗೆ ಅಂದ್ರೆ ಜನ ಜಾಸ್ತಿ ಕೋಲ್ಡ್ ಮತ್ತು ತಂಪ ಕೂತಿರ್ತೈತೆ ರೀ. ಅದ್ರ ಸಲುವಾಗಿ ಜ್ಯೂಸಿನ ಸಲುವಾಗಿ ಕರ್ಬೂಜ ತಂದಿದ್ರಿ. ಮತ್ತು ಎಳ್ನೀರು ನೋಡ್ರಿ, ಬ್ಯಾಸ್ಗೆ ಒಳಗೆ ಮನುಷ್ಯಾಗ ದೇಹಕ್ಕೆ ತಂಪ್ರಿ ಇದೆ. ಅದ್ರ ಸಲುವಾಗಿ ಎಳ್ನೀರು ಇರುತ್ತೆ ರೀ. ಮತ್ತು ಪೈನಾಪಲ್ ಇದ್ರಿ, ಮತ್ತು ಆರೆಂಜ, ಮತ್ತು ಸೇಬುಕಾಯಿ, ಇನ್ನೂ ಹಲವಾರು ರೀತಿಯ ಹಣ್ಣಿನ ಜ್ಯೂಸ್ ಮಾಡೋ ಸಲುವಾಗಿ ಹಲವಾರು ವಿಧವಾದಂಥ ಹಣ್ಣುಗಳನ್ನು ತಂದಿದ್ರಿ. ಯಾಕಂದರೆ ಇವತ್ತು ಸ್ಟಾರ್ಟ್ ಮಾಡ್ಯಾರಲ್ಲ ರೀ. ಅದ್ರ ಸಲುವಾಗಿ ಕೆಲವೊಂದಿಷ್ಟು ಹಣ್ಣುಗಳನ್ನು ಇನ್ನೂ ತಂದಿಲ್ಲ ರೀ. ಇನ್ನು ಕ್ರಮೇಣವಾಗಿ ಇನ್ನು ಚಾಲು ಆತಲ್ಲ ರೀ. ಇನ್ನು ಹಲವಾರು ಹಣ್ಣುಗಳನ್ನು ಜ್ಯೂಸ್ ಮಾಡೋಕೆ ತರ್ತಾರೆ ರೀ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತಂತಕ್ಕಂಥದ್ದನ್ನು. ಯಾರಾದರೂ ಈ ಸೈಡ್ ಹೋಗಿದ್ರಪ್ಪ ಅಂದ್ರೆ ಒಂದು ಸಾರಿ ಅಂಗಡಿಗೆ ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಫುಡ್ ಐಟಮ್ಸ ಟೇಸ್ಟ್ ಯಾವ ರೀತಿ ಐತಿ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ಇಲ್ಲಿ ನಿಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಫುಡ್ ಐಟಮ್ಸ, ಜ್ಯೂಸ, ಎಲ್ಲ ರೀತಿಯಾದಂಥ ನಾಷ್ಟ, ಊಟ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಗ್ತದೆ ರೀ. ನಿಮಗೆ ಒಂದು ಸಾರಿ ವಿಸಿಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಾರು ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾಗಿ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋದೊಳಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ.